ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಹೆಚ್ಚಾಗ್ತಾ ಇದ್ದಂತಹ ಪಾರ್ಕಿಂಗ್ ಸಮಸ್ಯೆಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ದಂಡಾಸ್ತ್ರವನ್ನ ಪ್ರಯೋಗಿಸಿದ್ರು. ಈಗ ಅದಕ್ಕೆ 3 ದಿನಗಳ ಕಾಲ ಬ್ರೇಕ್ ಬಿದ್ದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹೆಚ್ಚುವರಿ ಪಾರ್ಕಿಂಗ್ ದಂಡಾಸ್ತ್ರಕ್ಕೆ 3 ದಿನಗಳ ಬ್ರೇಕ್. ಇವತ್ತಿನಿಂದ ಜಾರಿಯಾಗಬೇಕಿತ್ತು ಹೊಸ ರೂಲ್ಸು, 3 ದಿನಕ್ಕೆ ಪೋಸ್ಟ್ಪೋನ್ ಆಗಿದೆ. ನಿರ್ಗಮನದ ಗೇಟ್ ಬಳಿ ಪಿಕಪ್ಗೆ ಹೊಸ ನಿಯಮವನ್ನ ಮಾಡಲಾಗಿತ್ತು. ಅಸಂಘಟಿತ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗೆ ನಿಷೇಧವನ್ನ ಹೇರಲಾಗಿತ್ತು. 8 ನಿಮಿಷ ಮೀರಿದ್ರೆ ದಂಡದ ರೂಲ್ಸ್ ಅನ್ನ ಆಡಳಿತ ಮಂಡಳಿ ಕೂಡ ತಂದಿತ್ತು. ಅಸಂಘಟಿತ ಟ್ಯಾಕ್ಸಿ ಚಾಲಕರ ವಿರೋಧದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ತಾತ್ಕಾಲಿಕ ಬ್ರೇಕ್ ಅನ್ನು ಹಾಕಲಾಗಿದೆ. ಪೊಲೀಸ್ ಅಧಿಕಾರಿಗಳ ಸಭೆಯ ನಂತರ ಈ ರೀತಿಯ ತೀರ್ಮಾನಕ್ಕೆ ಬರಲಾಗಿದೆ. ದೊಡ್ಡ ಮಟ್ಟದಲ್ಲಿ ಅಸಂಘಟಿತ ಟ್ಯಾಕ್ಸಿ ಚಾಲಕರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅವರ ವಿರೋಧದ ನಡುವೆಯೂ ಕೂಡ ಟ್ರಾಫಿಕ್ ಸಮಸ್ಯೆಯನ್ನು ತಗ್ಗಿಸುವಂತಹ ನಿಟ್ಟಿನಲ್ಲಿ ಈ ಕ್ರಮಕ್ಕೆ ಆಡಳಿತ ಮಂಡಳಿ ಮುಂದಾಗಿತ್ತು. ನಿರಂತರ ಸಭೆಗಳ ನಂತರ 3 ದಿನಗಳ ಕಾಲ ಬ್ರೇಕ್ ಅನ್ನು ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 3 ದಿನಗಳ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಪಾರ್ಕಿಂಗ್ ಹಾವಳಿಗೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಾಗಿತ್ತು. ಒಂದಿಷ್ಟು ಹೊಸ ನಿಯಮಗಳನ್ನು ಕೂಡ ಜಾರಿಗೆ ತರಲಾಗಿತ್ತು. ಇದೇ ದಂಡಾಸ್ತ್ರ ಪ್ರಯೋಗದ ವಿಚಾರಕ್ಕೆ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಕ್ಕೆ ಅಸಂಘಟಿತ ಟ್ಯಾಕ್ಸಿ ಚಾಲಕರು ವಿರೋಧ ವ್ಯಕ್ತಪಡಿಸಿದರು. ಡೀಟೇಲ್ಸ್ ಕೊಡೋದಕ್ಕೆ ಮುದ್ದುಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುದ್ದುಕೃಷ್ಣ, ಅಸಂಘಟಿತ ಟ್ಯಾಕ್ಸಿ ಚಾಲಕರ ವಿರೋಧಕ್ಕೆ ಈಗ ಆಡಳಿತ ಮಂಡಳಿ ಮಣಿದಂತೆ ಕಾಣಿಸ್ತಾ ಇದೆ. 3 ದಿನಗಳ ಕಾಲ ತಾತ್ಕಾಲಿಕ ಬ್ರೇಕ್ ಮೆದ್ದಿದೆ. ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನಾಗಬಹುದು 3 ದಿನಗಳ ನಂತರ? ಖಂಡಿತ ಪ್ರೇಮ್, ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಸರಿಸುಮಾರು 30ರಿಂದ 40 ಸಾವಿರಕ್ಕೂ ಹೆಚ್ಚು ಕ್ಯಾಬ್ಗಳಿರುವಂಥದ್ದು. ಅದರಲ್ಲಿ ಅಧಿಕೃತ ಸಂಸ್ಥೆಗಳು ಓಲಾ, ಉಬರ್ ಇರ್ಬೋದು, ಮತ್ತು ಕ್ವಿಕ್ ರೈಡ್ ಅಂತೇಳಿ, KSTDC ಅಂತೇಳಿ ಈ ಥರದ ಸಂಸ್ಥೆಗಳು, ನೋಂದಾಯಿತ ಸಂಸ್ಥೆಗಳು ಏರ್ಪೋರ್ಟ್ನಲ್ಲಿ ಇರುವಂಥದ್ದು. ಅದಕ್ಕೆ ಆದಂಥ ಸಪರೇಟ್ ಪಿಕಪ್ ಪಾಯಿಂಟ್ಗಳೇನಿದೆ ಅದು ಇರುವಂಥದ್ದು. ಮತ್ತು ಅವರು ಈಗ ನೇರವಾಗಿ ಏನು ಅರೈವಲ್ನ ಪಿಕಪ್ ಪಾಯಿಂಟ್ ಇದೆ ಅಲ್ಲಿಗೆ ಬಂದು ಪ್ರಯಾಣಿಕರನ್ನು ಪಿಕ್ ಮಾಡಲಿಕ್ಕೆ ಅವಕಾಶ ಇರುವಂಥದ್ದು. ಆದರೆ ಇಷ್ಟು ದಿನ ಕೂಡ ಅಸಂಘಟಿತ ಅಂದರೆ ಯಾರಾದರೂ ಪ್ರೈವೇಟಾಗಿ ಸಿಂಗಲ್ ಆಗಿ ನಾನೇ ಒಂದು ಟ್ಯಾಕ್ಸಿ ಇಟ್ಕೊಂಡಿದ್ದೀನಿ ಅಂದರೆ ಅಂಥವರು ಏರ್ಪೋರ್ಟ್ನ ಒಳಭಾಗದಲ್ಲಿ ಬಂದು ಪಿಕಪ್ ಪಾಯಿಂಟ್ ಇತ್ತು, ಅಲ್ಲಿ ಪಿಕಪ್ ಮಾಡಲಿಕ್ಕೂ ಇಷ್ಟು ದಿನ ಅವಕಾಶ ಇತ್ತು. ಆದರೆ ಇವತ್ತಿನಿಂದ ಹೊಸ ನಿಯಮ ಏನು ಜಾರಿ ಮಾಡಿತ್ತು ಆ ನಿಯಮದ ಪ್ರಕಾರ ಯಾರೂ ಕೂಡ ಅಸಂಘಟಿತ ಅಂದರೆ ಪ್ರೈವೇಟ್ ಕ್ಯಾಬನ್ನು ಇಟ್ಕೊಂಡು ಸಿಂಗಲ್ ಆಗಿ ಇಟ್ಕೊಂಡಿರೋಂಥವ್ರು ಯಾರೂ ಕೂಡ ನೇರವಾಗಿ ಅರೈವಲ್ನ ಪಿಕಪ್ ಪಾಯಿಂಟಿಗೆ ಬಂದು ಪ್ರಯಾಣಿಕರನ್ನ ಪಿಕ್ ಮಾಡುವಂತಿಲ್ಲ. ಅವರಿಗೆ ಅಂತೇಳಿ ಈಗಾಗಲೇ ಇರುವಂತಹ P3 ಮತ್ತು P4 ಪಾರ್ಕಿಂಗ್ ಏನಿದೆ ಆ ಪಾರ್ಕಿಂಗ್ನಲ್ಲಿ ಅವರು ಉಳ್ಕೋಬೇಕು. ಅಲ್ಲಿಗೆ ನೇರವಾಗಿ ವಿಮಾನ ನಿಲ್ದಾಣದಿಂದ ಹೊರಬರುವಂತಹ ಪ್ರಯಾಣಿಕರು ಅಲ್ಲಿಗೆ ಹೋಗಿ ಕ್ಯಾಬನ್ನು ಬುಕ್ ಮಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಇರುವಂಥದ್ದು. ಹಾಗಾಗಿ ಈ ಒಂದು ನಿಯಮದ ಜೊತೆಗೆ ಯಾರಾದರೂ ಕೂಡ ಈಗ ಪಿಕಪ್ನ ಅರೈವಲ್ ಪಾಯಿಂಟ್ ಏನಿದೆ ಅಲ್ಲಿ 8 ನಿಮಿಷಗಳವರೆಗೂ ಕೂಡ ಉಚಿತವಾದಂಥ ಪಾರ್ಕಿಂಗ್ಗೆ ಅವಕಾಶವಿದೆ. 8 ನಿಮಿಷಗಳ ನಂತರ ನೀವು ಮತ್ತೆ 5 ನಿಮಿಷ ಅಲ್ಲೇ ಉಳಿದುಕೊಂಡ್ರೆ ಅವರಿಗೆ 150 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಮತ್ತೆ 5 ನಿಮಿಷ ಹೆಚ್ಚುವರಿಯಾಗಿ ನೀವೇನಾದರೂ ಉಳ್ಕೊಂಡ್ರೆ ಅದಕ್ಕೆ ಮತ್ತೆ ಹೆಚ್ಚುವರಿಯಾಗಿ 150 ರೂಪಾಯಿ, 300 ರೂಪಾಯಿ ದಂಡ ಆಗುತ್ತೆ. ಇದೆಲ್ಲವನ್ನ ಮೀರಿ 18 ನಿಮಿಷಗಳಿಗಿಂತಲೂ ಹೆಚ್ಚಿನ ಕಾಲ ನೀವು ಅದೇ ಒಂದು ಅರೈವಲ್ ಪಾರ್ಕಿಂಗ್ ಪಾಯಿಂಟ್ನಲ್ಲಿ ಉಳ್ಕೊಂಡಿದೆ ಅದರಲ್ಲಿ ನಿಮ್ಮ ವಾಹನವನ್ನು ಟೋಯಿಂಗ್ ಮೂಲಕ ತೆಗೆದುಕೊಂಡು ಹೋಗಲಾಗುತ್ತೆ. ಮತ್ತೆ ಅದಕ್ಕೆ ಹೆಚ್ಚುವರಿಯಾಗಿ ನೀವು ಟೋಯಿಂಗ್ ಶುಲ್ಕವನ್ನು ಕೊಡಬೇಕು, ದಂಡವನ್ನು ಕಟ್ಟಿ ನೀವು ವಾಹನವನ್ನು ರಿಲೀಸ್ ಮಾಡ್ಕೋಬೇಕು ಅಂತ ನಿಯಮ ಆಗಿತ್ತು. ಆದರೆ ಈ ನಿಯಮಕ್ಕೆ ಅಸಂಘಟಿತ ಕ್ಯಾಬ್ ಚಾಲಕರಿದೆ ಅವರು 3 ದಿನಗಳಿಂದ ಈ ಒಂದು ವಾರದಿಂದಲೇ ಜಾರಿ ಮಾಡ್ತೀವಿ ಅಂತೇಳಿ, ಅಂದರೆ ಇವತ್ತರಿಂದ ಜಾರಿ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಹಾಗಾಗಿ ಸಾಕಷ್ಟು ವಿರೋಧಗಳು ವ್ಯಕ್ತ ಆಯಿತು. ಆ ವಿರೋಧಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಜಂಟಿ ಪೊಲೀಸ್ ಕಮಿಷನರ್ ರಮೇಶ್ ಬಾನತ್ ಅವರು ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು KLನ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು. ಸಭೆಯ ನಂತರ ಒಂದು ತೀರ್ಮಾನಕ್ಕೆ ಬಂದರೆ ಈ ಒಂದು ಹೊಸ ನಿಯಮವನ್ನ ಜಾರಿ ಮಾಡೋದಕ್ಕೆ 3 ದಿನಗಳ ಬ್ರೇಕ್ ಅನ್ನ ಕೊಡಲಾಗಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಕೂಡ ಒಂದು ಕಡೆ ಅಧಿವೇಶನ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಸಾವಿರಾರು ಮಂದಿ